In this video, we'll discuss about bond length, bond angle, and bond energy definitions, polar and non-polar molecules, examples, and also dipole moment definition and its unit. We'll discuss these concepts in this video. The first one is bond length. Bond length is the average distance between the two nuclei of the atoms joined by a chemical bond in a molecule. The bond length, average distance between the nuclei of two atoms joined by a chemical bond. Adಎರಡು nuclei joined by a chemical bond in a molecule is called bond length. It is usually measured in angstroms or picometers. Okay, bond length measure ಮಾಡಿದ್ರೆ angstrom ಅಥವಾ picometer, and its value is mainly depends upon the size of the bonded atoms. So value ಯಾವ್ದು ಡಿಪೆಂಡ್ ಆಗುತ್ತೆ, size of the bonded atoms and also type of the bond. ಬಾಂಡ್ ಅಂದ್ರೆ ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಮತ್ತೆ ಟ್ರಿಪಲ್ ಬಾಂಡ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಆಲ್ಸೋ ಎಕ್ಸ್ಟೆಂಟ್ ಆಫ್ ಆರ್ಬಿಟಲ್ ಓವರ್ಲ್ಯಾಪ್, ಅಂದ್ರೆ ಆರ್ಬಿಟಲ್ ಓವರ್ಲ್ಯಾಪ್ ಯಾವ ತರ ಆಯ್ತು ಮತ್ತೆ ಯಾವ ತರ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದು ಬಾಂಡ್ ಲೆಂತ್. ಜನರಲಿ ದ ಬಾಂಡ್ ಲೆಂತ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ ಬಾಂಡ್ ಆರ್ಡರ್. ಅಂದ್ರೇನು, ಬಾಂಡ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. Okay, therefore single bond is bond length ಜಾಸ್ತಿ compared to double bond and triple bond because greater overlap pulls atoms closer together. Greater overlap ಆದರೆ atoms closer together ಆಗುತ್ತೆ. ಅವಾಗ ಏನಾಗುತ್ತೆ, larger atomic size leads to ಅಂದ್ರೆ ಅವಾಗ ಏನಾಗುತ್ತೆ, ಬಾಂಡ್ ಏನಾಗುತ್ತೆ, ಓವರ್ಲ್ಯಾಪ್ ಆದರೆ ಆಟಮ್ ಕ್ಲೋಸ್ ಆದರೆ ಬಾಂಡ್ ಲೆಂತ್ ಏನಾಗುತ್ತೆ ನಿಮಗೆ ಕಡಿಮೆ ಆಗುತ್ತೆ. ಲಾರ್ಜರ್ ಅಟಾಮಿಕ್ ಸೈಜ್ ಲೀಡ್ಸ್ ಟು ಲಾಂಗರ್ ಬಾಂಡ್ ಲೆಂತ್. ಲಾರ್ಜ್ ಅಟಾಮಿಕ್ ಸೈಜ್ ಇದ್ರೆ ಲಾಂಗ್ ಬಾಂಡ್ ಲೆಂತ್ ಬರುತ್ತೆ. C single bond C is bond length is larger than C double bond C bond length. Okay, and C single bond C is the bond length as compared to C double bond C. Thus, bond length is an important parameter that helps in understanding the molecule structure and stability. ಅಂದ್ರೆ bond length important property. ಅದೇನೇ ನಮಗೆ ಪ್ರಾಪರ್ಟೀಸ್ ಅನ್ನು ತೋರಿಸುತ್ತೆ ಅಂದ್ರೆ ಸ್ಟ್ರಕ್ಚರ್ ಮತ್ತು ಸ್ಟೆಬಿಲಿಟಿ ಬಗ್ಗೆ ಅದು ಇನ್ಫಾರ್ಮೇಶನ್ ಕೊಡುತ್ತೆ. This is about bond length. Okay, this is the bond length definition. Okay, ಇದು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ರೇಡಿಯಸ್ ಆಫ್ ಆರ್. ಓಕೆ, ಇಲ್ಲಿಂದ ಇದು ನ್ಯೂಕ್ಲಿಯಸ್ ಆಟಮ್ ಬಿ, ಇದು ಆಟಮ್ ಬಿ, ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಬಿ. ಓಕೆ, ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ಟು ನ್ಯೂಕ್ಲಿಯೈ ಆಫ್ ದಿ ಆಟಮ್ಸ್ ಓಕೆ ಇನ್ ಎ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಬಾಂಡ್ ಲೆಂತ್. ಇದನ್ನ ಇದು ಮಾಡಿ ನಾವು ಬಾಂಡ್ ಲೆಂತ್ ಕರಿತೀವಿ. ನೆಕ್ಸ್ಟ್ ಕಮ್ ಟು ಬಾಂಡ್ ಆಂಗಲ್. Okay, bond angle ಅಂದ್ರೆ ಏನು? Bond angle is the angle formed between two covalent bonds that share a common central atom. Bond angle ಅಂದ್ರೆ angle form ಆಗುತ್ತೆ between the two covalent bonds that share a common, ಅದೇನು ಶೇರ್ ಮಾಡ್ಕೊಳುತ್ತೆ, ಕಾಮನ್ ಸೆಂಟ್ರಲ್ ಆಟಮ್ ಶೇರ್ ಮಾಡ್ಕೊಳುತ್ತೆ. and it is a key factor in determining the shape and the geometry of the molecule. ಅಂದ್ರೆ ಇದೊಂದು ಕೀ ಫ್ಯಾಕ್ಟರ್ ಯಾವುದು, ಬಾಂಡ್ ಆಂಗಲ್. ಅದೇನು ಮಾಡುತ್ತೆ, ಶೇಪ್ ಮತ್ತು ಜಾಮಿಟ್ರಿನ ಬಗ್ಗೆ ಹೇಳಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓಕೆ, ಯಾವುದು ಬಾಂಡ್ ಆಂಗಲ್. ಇಟ್ ಇಸ್ ಯೂಸ್ಲಿ ಮೆಜರ್ಡ್ ಇನ್ ಡಿಗ್ರೀಸ್. ಬಾಂಡ್ ಆಂಗಲ್ ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ, ಡಿಗ್ರೀಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಓಕೆ, ದಿಸ್ ಬಾಂಡ್ ಆಂಗಲ್ ಇಸ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಅಂಡ್ ಆಲ್ಸೋ ಲೋನ್ ಪೇರ್ ರಿಪಲ್ಷನ್ಸ್. ಅಂದ್ರೆ ಈ ಬಾಂಡ್ ಆಂಗಲ್ ಯಾವ್ದು ಡಿಪೆಂಡ್ ಆಗಿರ್ತದೆ, ಎಲೆಕ್ಟ್ರಾನ್ ಪೇರ್ಸ್ ಮತ್ತೆ ಲೋನ್ ಪೇರ್ ಆಫ್ ರಿಪಲ್ಷನ್ಸ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಆಲ್ಸೋ ಹೈಬ್ರಿಡೇಷನ್ ಆಫ್ ದಿ ಸೆಂಟ್ರಲ್ ಆಟಮ್. ಅಂದ್ರೆ ಸೆಂಟ್ರಲ್ ಆಟಮ್ ಹೈಬ್ರಿಡೇಷನ್ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. sp ಹೈಬ್ರಿಡೇಷನ್ ಇದೆಯಾ, sp2 ಇದೆಯಾ, sp3 ಹೈಬ್ರಿಡೇಷನ್ ಇದೆಯಾ ಎಕ್ಸೆಟ್ರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದು bond angle. For example, methane has bond angle 109 degree, whereas ammonia has 107 and water has 104 degree. Okay, ಇದು ಈ ತರ ಬಾಂಡ್ ಆಂಗಲ್ ಚೇಂಜ್ ಆಗುತ್ತೆ ಬಿಕಾಸ್ ಈ ಶೋಯಿಂಗ್ ಹೌ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ರಿಡ್ಯೂಸ್ ಬಾಂಡ್ ಆಂಗಲ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಬಾಂಡ್ ಆಂಗಲ್ ರಿಡ್ಯೂಸ್ ಆಗುತ್ತೆ. ಇದು ಇಂಡಿಕೇಟ್ ಮಾಡುತ್ತೆ. ಬೇರೆ ನೋಡಿ, ಮೀಥೇನ್ ಬೇರೆ ಇದೆ, ಅಮೋನಿಯಾ ಬೇರೆ ಇದೆ, ವಾಟರ್ ಬೇರೆ ಇದೆ. ಹೆನ್ಸ್ ಬಾಂಡ್ ಆಂಗಲ್ helps in explain the molecular shape and spatial arrangement of atoms. ಅಂದ್ರೆ ಬಾಂಡ್ ಆಂಗಲ್ ಏನು ಕೊಡುತ್ತೆ ನಮಗೆ ಇನ್ಫಾರ್ಮೇಶನ್, ಜಾಮಿಟ್ರಿ ಮತ್ತೆ ಶೇಪ್ ಬಗ್ಗೆ ಹೇಳುತ್ತೆ. ಅಂಡ್ ಆಲ್ಸೋ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಬಗ್ಗೆ ಅದು ಇನ್ಫಾರ್ಮೇಶನ್ ಕೊಡುತ್ತೆ. ನೋಡಿ ಈ ಕೇಸಲ್ಲಿ ನೋಡಿ, ಇಲ್ಲಿ ವಾಟರ್ ಕೇಸಲ್ಲಿ ಬಾಂಡ್ ಆಂಗಲ್ ಎಷ್ಟು 104 ಡಿಗ್ರಿ. ನೋಡಿಲ್ಲಿ CO2 ಕೇಸಲ್ಲಿ ಓಕೆ ಲಿನಿಯರ್ ಜಾಮಿಟ್ರಿ, ಇದು ಬೆಂಡ್ ಶೇಪ್ ಇದೆ. ಓಕೆ, ಬೆಂಡ್ ಶೇಪ್ ಇದ್ದಾಗ ನೋಡಿ ಆಂಗಲ್ ಎಷ್ಟಿದೆ 104 ಡಿಗ್ರಿ. ಇದು ಲೀನಿಯರ್ ಶೇಪ್ ಇದೆ. CO2 ಮಾಲಿಕ್ಯೂಲ್ ಎಷ್ಟಿದೆ ಆಂಗಲ್ ಇಲ್ಲಿ 180 ಡಿಗ್ರಿ ಇದೆ. ಅಂದ್ರೆ ಈ ತರ ಶೇಪ್ ಎಲ್ಲಾನು ಚೇಂಜ್ ಆಗುತ್ತೆ ಬಾಂಡ್ ಆಂಗಲ್. ದಿಸ್ ಅಬೌಟ್ ಬಾಂಡ್ ಆಂಗಲ್. ನೆಕ್ಸ್ಟ್ ಬಾಂಡ್ ಎನರ್ಜಿ. The bond energy is the amount of energy required to break 1 mole of particular bond in a gaseous molecules. Bond energy energy is required. Energy break ನಮಗೆ to break the 1 mole of
ಪರ್ಟಿಕ್ಯುಲರ್ ಬಾಂಡ್. ಎನರ್ಜಿ ಬೇಕು ಏನಕ್ಕೆ, ಒಂದು ಬಾಂಡ್ನ ಬ್ರೇಕ್ ಮಾಡೋಕ್ಕೆ. ಎಲ್ಲಿ, ಗೇಷಿಯಸ್ ಮಾಲಿಕ್ಯೂಲ್ಸ್ ಅಲ್ಲಿ. ಯಾಕೆ ಗೇಷಿಯಸ್ ಅಂದರೆ, ಯಾಕೆ ಸಾಲಿಡ್ ಲಿಕ್ವಿಡ್ ಇಲ್ಲ ಅಂದರೆ, ಸಾಲಿಡ್ ಮತ್ತು ಲಿಕ್ವಿಡ್ ಅಲ್ಲಿ ವಿ ನೀಡ್ ಮೋರ್ ಎನರ್ಜಿ ಟು ಬ್ರೇಕ್ ದ ಬಾಂಡ್. ದೇರ್ಫೋರ್ ನಾವೇನು ಮಾಡ್ತೀವಿ, ವಿ ಆರ್ ಕನ್ವರ್ಟಿಂಗ್ ಸಾಲಿಡ್ ಆರ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಇಂಟು gaseous molecules. Therefore, bond energy is the amount of energy required to break 1 mole of particular bond in gaseous molecules, indicating the strength of the bond. Ide indicate ಮಾಡುತ್ತೆ strength of the bond ಬಗ್ಗೆ ಹೇಳುತ್ತೆ. Okay, it is expressed in kilojoules per mole. Bond energy ನ ಯಾವುದರಲ್ಲಿ ಹೇಳ್ತೀವಿ, kilojoules per mole ಅಲ್ಲಿ ಹೇಳ್ತೀವಿ, ಅಥವಾ ಮತ್ತೆ kilojoules per mole ಅಥವಾ joules per mole ಅಲ್ಲಿ ಹೇಳ್ತೀವಿ. Higher bond corresponds to stronger, more stable bond. Bond energy ಏನಾದ್ರು ಜಾಸ್ತಿ ಇದ್ರೆ ಏನು ಇಂಡಿಕೇಟ್ ಮಾಡುತ್ತೆ, ಮೋರ್ ಸ್ಟೇಬಲ್ ಮತ್ತು ಸ್ಟ್ರಾಂಗರ್ ಬಾಂಡ್ ಅಂತ ನಾವು ಹೇಳ್ಬೋದು. ಬಾಂಡ್ ಎನರ್ಜಿ ಡಿಪೆಂಡ್ಸ್ ಅಪಾನ್ ದಿ ಬಾಂಡ್ ಲೆಂತ್ ಅಂಡ್ ಬಾಂಡ್ ಆರ್ಡರ್. ಬಾಂಡ್ ಎನರ್ಜಿ ಯಾವ್ದು ಡಿಪೆಂಡ್ ಆಗುತ್ತೆ ಅಂದ್ರೆ, ಬಾಂಡ್ ಲೆಂತ್ ಮತ್ತೆ ಬಾಂಡ್ ಆರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಶಾರ್ಟರ್ ಬಾಂಡ್ಸ್ ವಿತ್ ಹೈ ಬಾಂಡ್ ಆರ್ಡರ್ ಜನರಲಿ ಹ್ಯಾವ್ ಹೈ ಬಾಂಡ್ ಎನರ್ಜಿ. ಬಾಂಡ್ ಶಾರ್ಟರ್ ಬಾಂಡ್ಸ್ ಇದೆ ಮತ್ತೆ ಹೈ ಬಾಂಡ್ ಆರ್ಡರ್ ಇದೆ, ಜನರಲಿ ದೇ ಹ್ಯಾವ್ ಹೈ ಬಾಂಡ್ ಎನರ್ಜಿ ಅಂತ ನಾವು ಹೇಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಸಿ ಟ್ರಿಪಲ್ ಬಾಂಡ್ ಸಿ ಹ್ಯಾಸ್ ಹೈ ಬಾಂಡ್ ಎನರ್ಜಿ ದ್ಯಾನ್ ಸಿ ಡಬಲ್ ಬಾಂಡ್ ಸಿ ಅಥವಾ ಸಿ ಸಿಂಗಲ್ ಬಾಂಡ್ ಸಿ. ಅಂದರೆ ಸಿ ಟ್ರಿಪಲ್ ಬಾಂಡ್ ಸಿ ಅಂದರೆ ಏನಾಯಿತು, ಬಾಂಡ್ ಲೆಂತ್ ಏನಾಯಿತು, ಶಾರ್ಟ್ ಆಯಿತು, ಇದ್ರದ್ದು ಬಾಂಡ್ ಎನರ್ಜಿ ಜಾಸ್ತಿ ಇದೆ. ಮೀನ್ಸ್ ವಿ ನೀಡ್ ಮೋರ್ ಎನರ್ಜಿ, ಮೀನ್ಸ್ ರಿಕ್ವೈರ್ಡ್ ಮೋರ್ ಎನರ್ಜಿ ಟು ಬ್ರೇಕ್ ದ ಬಾಂಡ್. ಓಕೆ, ಸಿ ಟ್ರಿಪಲ್ ಬಾಂಡ್ ಸಿ ಇದು ಮೋರ್ ಬಾಂಡ್ ಎನರ್ಜಿ ಕಂಪೇರ್ಡ್ ಟು ಸಿ ಡಬಲ್ ಬಾಂಡ್ ಸಿ and also C single bond C. Thus, bond energy is an important parameter in understanding chemical stability and reactivity. ಅಂದರೆ ಬಾಂಡ್ ಎನರ್ಜಿ ನಮ್ಗೆ ಏನು ತೋರಿಸುತ್ತೆ, ಕೆಮಿಕಲ್ ಸ್ಟೆಬಿಲಿಟಿ ಮತ್ತು ರಿಯಾಕ್ಟಿವಿಟಿ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಓಕೆ, ಬಾಂಡ್ ಎನರ್ಜಿ ಇಟ್ ಇಸ್ ಅಬೌಟ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಬಾಂಡ್ ಎನರ್ಜಿ. ಓಕೆ, ಇದು ಬಾಂಡ್ ಲೆಂತ್. ಓಕೆ, ಯಾವುದು ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ ಮತ್ತು ಎಷ್ಟು ಎನರ್ಜಿ ಬೇಕಾಗುತ್ತೆ ಟು ಬ್ರೇಕ್ ದ ಬಾಂಡ್ ಬಿಟ್ವೀನ್ ದ ಹೈಡ್ರೋಜನ್ ಮಾಲಿಕ್ಯೂಲ್. ದಟ್ ಎನರ್ಜಿ ಇಸ್ ಕಾಲ್ಡ್ bond energy. Next, polar molecules. Polar molecules are those in which an unequal distribution of electron density resulting in the development of partial positive and negative charges and net dipole moment. ಅಂದರೆ polar molecules ಏನಾಗಿರುತ್ತೆ, unequal distribution of electron density ಆಗಿರುತ್ತೆ. unequal distribution of electron density ಆಗುತ್ತೆ, resulting in the development of partial positive and negative charges. ರಿಸಲ್ಟ್ ಅದರ ಪರಿಣಾಮ ಏನಾಗುತ್ತೆ, ಪಾರ್ಷಿಯಲ್ ಪಾಸಿಟಿವ್ ಮತ್ತು ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಜನರೇಟ್ ಆಗುತ್ತೆ. This occurs due to difference in the electronegativity. ಇದು ಯಾಕಾಗುತ್ತೆ ಅಂದರೆ, ಡಿಫರೆನ್ಸ್ ವಿತ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆಟಮ್ಸ್ ಇನ್ ದ ಮಾಲಿಕ್ಯೂಲ್. ಅಂದರೆ ಆಟಮ್ ಎ ದೇ ಒಂದು ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಆಟಮ್ ಬಿ ದೇ ಒಂದು ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಆ ಡಿಫರೆನ್ಸ್ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ಓಕೆ, combined with asymmetrical molecular shape. As a result of this, the centers of positive and negative charges do not coincide. A common example ಏನಿದಕ್ಕೆ, water molecule, ammonia molecule, HCl. These are polar molecules. Water, ammonia, HCl. Polar molecules generally have high bonding in the soluble, means they have shows high boiling points. They are soluble in polar solvents. Okay, ಅಂದ್ರೆ these polar molecules ಯಾವುದು soluble ಆಗುತ್ತೆ, polar solvents ಅಲ್ಲಿ soluble ಆಗುತ್ತೆ. Okay, HCl ನೋಡ್ರಿ ವಾಟರ್ soluble ಆಗುತ್ತೆ. Okay, ಅಂದ್ರೆ ಏನು, ಇಲ್ಲಿ polar molecules ಅಂದ್ರೆ ಪಾರ್ಷಿಯಲ್ ಪಾಸಿಟಿವ್ ಮತ್ತೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಅಂದ್ರೆ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಆಗುತ್ತೆ, ಅನ್ಈಕ್ವಲ್. ಓಕೆ, ಎಕ್ಸಾಂಪಲ್ಸ್ ಯಾವುದು, ವಾಟರ್, ಅಮೋನಿಯಾ, HCl. This is the example. Polar molecule. Water molecule only, water is bend shape, hydrogen it gains partial positive charge, whereas oxygen gains partial negative charge. Okay, ಅದೇ ತರ HCl ಕೇಸಲ್ಲಿ hydrogen gains partial positive charge, chlorine gains partially negative charge. Next, non-polar molecules. Non-polar molecules are those in which the distribution of electron density is symmetrical. ಅಂದ್ರೆ electron density ಇಲ್ಲಿ symmetrical ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, resulting in no net dipole moment. Polar molecules ಅಲ್ಲಿ there is a dipole moment. Okay, ಇಲ್ಲಿ there is no net dipole moment. Equal distribution ಆದ್ರೆ there is no net dipole moment. ಅದು ಡೆಫಿನೇಷನ್ ನೆಕ್ಸ್ಟ್ ಹೇಳ್ತೀನಿ ಈಗ. ಓಕೆ, ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಸಿಮೆಟ್ರಿಕಲ್ ಆಗಿರುತ್ತೆ. ದಿಸ್ ಕ್ಯಾನ್ ಅಕರ್ ಐದರ್ ವೆನ್ ಆಟಮ್ಸ್ ಹ್ಯಾವ್ ಈಕ್ವಲ್ ಎಲೆಕ್ಟ್ರೋನೆಗೆಟಿವಿಟಿ. ಇದು ಯಾವಾಗ ಆಗುತ್ತೆ ಅಂದ್ರೆ, ಎರಡು ಆಟಮ್ಸ್ ಈಕ್ವಲ್ ಎಲೆಕ್ಟ್ರೋನೆಗೆಟಿವಿಟಿ ಇರಬೇಕು, ಅಥವಾ when the molecular geometry cancel out individual bond dipoles. ಅಂದ್ರೆ ಈಕ್ವಲ್ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಅಷ್ಟಿರಬಾರ್ದು, ಆಟಮ್ ಎ ಮತ್ತೆ ಬಿ ನಡುವೆ electronegative difference ಅಷ್ಟಿರಬಾರ್ದು. ಎಕ್ಸಾಂಪಲ್ಸ್ include O2, N2, CO2, CH4. In such molecules, the centers of positive and negative charges coincide, making them electrically neutral. Overall ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಆಗಿಬಿಡುತ್ತೆ. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಜನರಲಿ ಇನ್ಸಾಲ್ಯುಬಲ್ ಇನ್ ವಾಟರ್. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ವಾಟರ್ಲಿ ಸಾಲ್ಯುಬಲ್ ಆಗಲ್ಲ, ಬಟ್ ದೇ ಆರ್ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ಬೆನ್ಸಿನ್, ಟಾಲಿನ್, xylene, etc. Okay,
Non-polar molecules are always soluble in non-polar solvents. They are insoluble in the polar solvents. Okay, this is about non-polar molecules. ನೋಡ್ರಿ methane ಕೇಸಲ್ಲಿ okay equal distribution of electron density ಇರೋದ್ರಿಂದ there is no net dipole moment. Therefore ಇದೇನಾಯ್ತು ಇಲ್ಲಿ this molecule is non-polar in nature. ಯಾವುದು methane. Next, dipole moment definition. Dipole moment is a measure of the polarity of a chemical bond or molecule, and it's defined as a product of magnitude of this charge and distance between the centers of positive and negative charges. ಅಂದ್ರೆ dipole moment mu is equal to q into r. Okay, q ಅಂದ್ರೆ ಏನು ಚಾರ್ಜ್, okay, r ಅಂದ್ರೆ ಏನು, r ಅಂದ್ರೆ ನೋಡಿ distance between the centers of the positive and negative charges. Okay, it is a vector quantity having both magnitude and direction. ಇದೊಂದು ವೆಕ್ಟರ್ ಕ್ವಾಂಟಿಟಿ. ಅಂದ್ರೆ dipole moment ಅಂದ್ರೆ ಪಾರ್ಷಿಯಲ್ ಪಾಸಿಟಿವ್ ಮತ್ತೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಅನ್ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂಡ್ ಇಟ್ಸ್ ಜನರಲಿ ಎಕ್ಸ್ಪ್ರೆಸ್ಡ್ ಇನ್ ಡಿಬೆ. ವಾಟ್ ಇಸ್ ಯೂನಿಟ್ ಆಫ್ dipole moment? ಡಿಬೆಯಲ್ಲಿ ಯೂಸ್ ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಓಕೆ, ಈ ಹೈಯರ್ dipole moment ಇಂಡಿಕೇಟ್ಸ್ ದಟ್ ಗ್ರೇಟರ್ ಪೊಲಾರಿಟಿ ಆಫ್ ದಿ ಮಾಲಿಕ್ಯೂಲ್. ಹೈಯರ್ dipole moment ಏನು ಇಂಡಿಕೇಟ್ ಮಾಡುತ್ತೆ? ಪೊಲಾರಿಟಿ ಜಾಸ್ತಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. Dipole moment helps in predicting molecular shape, polarity and intermolecular interactions, and plays crucial role in determining the physical properties such as boiling point and solubility. ಈ dipole moment ಯಾಕೆ ನಮಗೆ ಇಂಪಾರ್ಟೆಂಟ್ ಅಂದರೆ ಮಾಲಿಕ್ಯುಲರ್ ಶೇಪ್ ಹೇಳೋಕ್ಕೆ, ಪೊಲಾರಿಟಿ ಬಗ್ಗೆ ಹೇಳೋಕ್ಕೆ, ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಬಗ್ಗೆ ಹೇಳೋಕ್ಕೆ, ಅಂಡ್ ಆಲ್ಸೋ ಫಿಸಿಕಲ್ ಪ್ರಾಪರ್ಟೀಸ್ ಸಚ್ ಆಸ್ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಸಾಲ್ಯುಬಿಲಿಟಿನ ಹೇಳೋಕ್ಕೆ ಇದು dipole moment ಇಂಪಾರ್ಟೆಂಟ್. ದಿಸ್ ಅಬೌಟ್ dipole moment. ಥ್ಯಾಂಕ್ ಯು.